ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ವೆಕೇಷನ್ ಹೋಗ್ತಾ ಇದ್ದೀವಿ ಸ್ಯಾನ್ ಫ್ರಾನ್ಸಿಸ್ಕೋಗೆ. ಫ್ಲೈಟ್ ಇರೋದು ಫಸ್ಟ್ ಇದ್ದಿದ್ದು 7 ಗಂಟೆಗೆ, ಬಟ್ ಮಳೆಯಿಂದ ಅದು ಪೋಸ್ಟ್ಪೋನ್ ಆಗಿ 8 ಗಂಟೆ ಆಗಿದೆ. ನಾವು 7 ಗಂಟೆ ಅಂತ ಅಂದ್ಕೊಂಡು ವಿ ಸ್ಟಾರ್ಟೆಡ್ ಹೋಮ್ ಅಟ್ 4:30 ಇನ್ ದ ಮಾರ್ನಿಂಗ್. ಸಾಕಾಗೋಡಕ್ಕೆ ನಿದ್ದೆ ಬರ್ತಾಯಿದೆ ಇನ್ನು. ಬಟ್ ಇಲ್ಲಿ ಲೌಂಜಿಗೆ ಬಂದಿದ್ದೀವಿ, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲೇ ಚಿಲ್ ಮಾಡೋಣ ಅಂತ. ಸೊ ಬನ್ನಿ, ದಿಸ್ ವುಡ್ ಬಿ 5 days ಟ್ರಿಪ್. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಜಾಯ್ನ್ ಮೀ. ಸೊ ಫಸ್ಟ್ ಏರ್ಪೋರ್ಟಿಗೆ ಬಂದ್ವಿ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಗೇಟ್ಸ್ ಹತ್ರ ಹೋದ್ವಿ. ಸ್ವಲ್ಪ ನಡಿಬೇಕಿತ್ತು ಗೇಟ್ ಹತ್ರ ಹೋಗೋದಕ್ಕೆ. ಆಮೇಲೆ ಶಾಪ್ಸ್ ಎಲ್ಲ ಓಪನ್ ಇತ್ತು. ಸ್ಟಾರ್ಬಕ್ಸಲ್ಲಿ ಏನಾದ್ರು ತಿನ್ನೋಣ ಅನ್ಕೊಂಡ್ವಿ. ಆಮೇಲೆ ವಿ ಥಾಟ್ ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದು, ಸುಮ್ಮನೆ ಲೌಂಜಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಲೌಂಜಿಗೆ ಹೋಗ್ಬೋದಲ್ವಾ. ಸೊ ಅದನ್ನ ತೋರಿಸ್ಕೊಂಡು ಕ್ಲಬ್ ಬೈ ದ ಸಿ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ನಾರ್ಮಲ್ ಬ್ರೇಕ್ಫಾಸ್ಟ್ ಏನೇನೆ, ಏನು ಎಕ್ಸ್ಟ್ರಾವೆಗೆಂಟ್ ಆಗೆಲ್ಲ ಏನಿರಲ್ಲ, ಬಟ್ ಸ್ವಲ್ಪ ಚಿಲ್ ಮಾಡೋದಕ್ಕೆ ಸ್ಪೇಸ್ ಇರುತ್ತೆ, ವಾಶ್ರೂಮ್ ಫೆಸಿಲಿಟಿ ಇರುತ್ತೆ. ಸೊ ಅದಕ್ಕೆ ಇದನ್ನ ಚೂಸ್ ಮಾಡಿದ್ವಿ. ಲೌಂಜ್ ಹೆಂಗಿದೆ ಅಂತ ನೋಡ್ಕೊಂಡ್ ಬನ್ನಿ ಇವಾಗ. ಬ್ರೇಕ್ಫಾಸ್ಟಿಗೆ ಏನೇನಿತ್ತು ಅಂದರೆ ಓವರ್ನೈಟ್ ಓಟ್ಸ್, ಫ್ರೂಟ್ಸ್, ಆಮೇಲೆ ಆಮ್ಲೆಟ್, ಆಮೇಲೆ ಗಂಜಿ ಇತ್ತು. ಗಂಜಿ ನನಗೆ ಇದೊಂಥರ ಇಷ್ಟ, ಸ್ವಲ್ಪ ಹೆಲ್ದಿ. ರೈಸಿಂದ ಮಾಡಿರ್ತಾರಲ್ಲ, ಅದಕ್ಕೆ ಟಾಪಿಂಗ್ಸ್ ಆಗಿ ಸ್ಪ್ರಿಂಗ್ ಅನಿಯನ್ಸ್, ಆಮೇಲೆ ಸೋಯ್ ಸಾಸಸ್ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದಿತ್ತು ಅದನ್ನು. ಫ್ರೂಟ್ ಜ್ಯೂಸಸ್ ಇತ್ತು. ಇಲ್ಲೆಲ್ಲ ಸ್ವೀಟ್ ಬ್ರೇಕ್ಫಾಸ್ಟೇ ಜಾಸ್ತಿ ಅಲ್ವಾ. ಸೊ ಮಫಿನ್ಸ್, ಆಮೇಲೆ ಕಾಫಿ, ಜ್ಯೂಸಸ್ ಎಲ್ಲ ಇತ್ತು. ನಾನೊಂಚೂರು ಕಾಂಜಿ ಮತ್ತು ಫ್ರೂಟ್ಸ್ ಹಾಕ್ಕೊಂಡೆ. ತಿಂದ್ಬಿಟ್ಟು ಸ್ವಲ್ಪ ವಾಶ್ರೂಮ್ ಫ್ರೆಶ್ ಅಪ್ ಹಾಕ್ಕೊಂಡು ಬಂದೆ. ಇಷ್ಟೆಲ್ಲ ಬೆಳಗ್ಗೆ ಬೇಗ ರೆಡಿಯಾಗಿ ಹೊರಟ್ರೆ ನಮ್ಮ ಫ್ಲೈಟೇ ಡಿಲೇ ಆಗ್ಬಿಡ್ತು, ಮಳೆ ಬರ್ತಾ ಇತ್ತು ಅಂತ. ಬೈ ಆಲ್ಮೋಸ್ಟ್ 1 hour ಕಾದು ಸಾಕಾಗಿ ಫೈನಲಿ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಡೆಲ್ಟಾ ಏರ್ಲೈನ್ ಟ್ರೇಡಿಂಗ್ ಕಾರ್ಡ್ ಅಂತ. ಇದು ಯಾವುದಾದ್ರೂ ಒಂದು ಫ್ಲೈಟ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಇದನ್ನ ನೀವು ಪೈಲಟ್ನೇ ಡೈರೆಕ್ಟಾಗಿ ಕೇಳಬೇಕು. ಅಪ್ಯಾರೆಂಟ್ಲಿ ಅವ್ರಿಗೆ ಖುಷಿ ಆಗತ್ತೆ ಅಂತ ಅದನ್ನ ಕೇಳಿದ್ರೆ. ಫ್ಲೈಟಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಫ್ರೆಂಡ್ಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರು ಬಿಸ್ಕೆಟ್ ಮತ್ತೆ ಏನೋ ಚಿಪ್ಸ್ ತರ ಕೊಟ್ಟರು, ಚೆನ್ನಾಗಿತ್ತದು. ಇಲ್ಲಿ ನೋಡಿ, ನಮ್ಮ ಸಿಯಾಟಲಲ್ಲಿ ಮೋಡ ಇಂದ ತುಂಬಿಕೊಂಡು ಮಳೆ ಬರೋ ತರ ಇದ್ರೆ, ಇಲ್ಲೊಂದ್ ಸ್ವಲ್ಪ ಮೋಡ ಇದ್ರೂನು ಸನ್ನಿ ಇತ್ತು. ಖುಷಿ ಆಯ್ತು ನೋಡಿ. ಫೈನಲಿ ಲ್ಯಾಂಡ್ ಆದ್ವಿ ಸ್ಯಾನ್ ಫ್ರಾನ್ಸಿಸ್ಕೋಗೆ. ಇಲ್ಲಿಂದ ರೆಂಟಲ್ ಕಾರ್ ಬುಕ್ ಮಾಡಿದ್ವಿ ನಾವು. ಅದನ್ನ ತಗೊಳ್ಳೋದಕ್ಕೆ ನಾವು ಏರ್ ಟ್ರೈನ್ ಅನ್ನ ಆಕ್ಸೆಸ್ ಮಾಡ್ಬೇಕಿತ್ತು. ಏರ್ ಟ್ರೈನ್ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮೆಟ್ರೋ ತರಾನೇನೆ ಅದೂನು. ಇವಾಗ ರೆಂಟಲ್ಗೆ ಇಲ್ಲಿ ಏರ್ ಟ್ರೈನ್ ಇಂದ ಹೋಗ್ಬೇಕು. ಅಲ್ಲಿಗೆ ರೆಂಟಲ್ ಕಾರ್ ಬುಕ್ ಮಾಡಿದೀವಿ ಅದನ್ನ ತಗೊಳ್ಳೋದಕ್ಕೆ. ಹಿಂಗೆ ಟ್ರೈನ್ ಹತ್ಕೊಂಡು ಹೋದ್ರೆ ಮಲ್ಟಿಪಲ್ ಕಾರ್ ರೆಂಟಲ್ ಸರ್ವಿಸಸ್ ಇರುತ್ತೆ. ನಾವು ಬುಕ್ ಮಾಡ್ಕೊಂಡಿದ್ದು ನ್ಯಾಷನಲ್ ಅಂತ. ಇಲ್ಲಿ ಪ್ರಿಟಿ ಗುಡ್ ಆಪ್ಷನ್ಸ್ ಇರುತ್ತೆ. ಯೂಶಲಿ ನಾವು ಇದನ್ನೇ ಚೂಸ್ ಮಾಡೋದು. ಸೊ ಪ್ರಾಬಬ್ಲಿ ಈ ಕಾರ್ ಫಿಕ್ಸ್ ಅನ್ಸುತ್ತೆ ನಮಗೆ. ಹೊಸ ಕಾರ್ ಸಿಕ್ಕಿದೆ ನೋಡಿ. ಎಷ್ಟು ಖುಷಿ ಇದೆ ನಿಮಗೆ ಈ ಕಾರ್ ಸಿಕ್ಕಿರೋದು? ಕ್ರೇಜಿ. ಹೊಸ ಚಿಕ್ಕ ಬಟ್ ಸಕತ್ತಾಗಿದೆ. ಕ್ರೇಜಿ ಹೊಸ ಕಾರ್ ಸಿಕ್ತು. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನೀವು ಇಷ್ಟು ಕ್ವಿಕ್ ಆಗಿ ಒಂದು ರೆಂಟಲ್ ಕಾರನ್ನು ಸೆಲೆಕ್ಟ್ ಮಾಡಿರೋದು. ಎಲ್ಲ ಕಡೆ ಈ ತರ ಕಾರ್. ಅಲ್ಲೊಂದು ಹೊಸ ವ್ಯೂ ಇದೆ. ಸೊ ಅವಾಗಲೇ ತೋರಿಸಿದ್ನಲ್ಲ, ಸೇಮ್ ಕಾರನ್ನೇ ಪಿಕಪ್ ಮಾಡಿದ್ದೀವಿ. ಇವಾಗ ಸಖತ್ ಹಶ್ವಾಗ್ತಾ ಇದೆ. ನಮ್ಮ ಫ್ಲೈಟ್ ಡಿಲೇ ಆಯ್ತಲ್ಲ, ಆಲ್ಮೋಸ್ಟ್ ಎಷ್ಟು ಅವರ್ಸಿಂದ? ಆಲ್ಮೋಸ್ಟ್ 2 hours ಡಿಲೇ ಆಗಿದೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ. ಇಲ್ಲಿ ಹೊಟ್ಟೆ ತುಂಬ ಹಸಿತಾ ಇದೆ. ಫಸ್ಟ್ ರೆಸ್ಟೋರೆಂಟ್ ಹೋಗಿ ತಿನ್ಕೊಂಡು ಆಮೇಲೆ ಏನು ಮಾಡೋದು ಅಂತ ನೋಡೋಣ. ಚೂರ್ ಸನ್ ಕಾಣ್ತಾ ಇದೆ ಇಲ್ಲಿ SF ಅಲ್ಲಿ, ಥ್ಯಾಂಕ್ ಗಾಡ್. ಸೊ ವಿ ಗೋಯಿಂಗ್ ಟು ದಿಸ್ ಪ್ಲೇಸ್ ಕಾಲ್ಡ್ ಕಾಪರ್ ಚಿಮ್ನಿ ರೆಸ್ಟೋರೆಂಟ್. ಇಂಡಿಯನ್ ರೆಸ್ಟೋರೆಂಟ್ ಅದನ್ನ. ಬನ್ನಿ, ಸಖತ್ ಹಶ್ವಾಗಿದೆ. ಫಸ್ಟ್ ತಿನ್ನೋಣ ಏನಾದರೂ. ಸೊ ಫೈನಲಿ ಹಿಯರ್ ವಿ ಆರ್ ಇನ್ ದ ಸಿಲಿಕಾನ್ ವ್ಯಾಲಿ, ದಟ್ ಇಸ್ SF. ಸೊ ಇವಾಗ ಊಟ ಮುಗೀತು. ಕಾಪರ್ ಚಿಮ್ನಿ ಅಂತ ರೆಸ್ಟೋರೆಂಟ್ ಹೆಸರು. ಅಲ್ಲಿ ಹೋಗಿದ್ವಿ. ಅಸಹ್ಯವಾಗಿತ್ತು ಫುಡ್ ಅಂತೂ. ಇದನ್ನ ಈ ಚಂದಕ್ಕೆ ನಾವು 1/2 hour ಸರ್ಚ್ ಮಾಡಿದ್ದೀವಿ ರೆಸ್ಟೋರೆಂಟ್ ಹೆಸರು. ಯಾವುದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ, ಅದಕ್ಕೆ ಹೋಗೋಣ ಅಂತ ಹುಡ್ಕೊಂಡು ಕೇಳ್ದಾಗಿರೋ ರೆಸ್ಟೋರೆಂಟ್ಗೆ ಹೋಗ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಇವಾಗ ಇಲ್ಲಿಂದ ಪೇಂಟೆಡ್ ಲೇಡೀಸ್ ಅಂತ ಟೂರಿಸ್ಟ್ ಸ್ಪಾಟ್ ಇದೆ ಒಂದು. ಅಲ್ಲಿ ಏನಂದರೆ ಅಲ್ಲೊಂದು ಪಾರ್ಕ್ ಥರ ಇದೆ. ಆ ಪಾರ್ಕಿಂದ ವ್ಯೂ ಏನಂದರೆ ಒಂದಷ್ಟು ಬಿಲ್ಡಿಂಗ್ಸು ಡಿಫ್ರೆಂಟ್ ಕಲರ್ಸಲ್ಲಿ ಪೇಂಟ್ ಮಾಡಿದ್ದಾರೆ. ಆ ಕಲರ್ಸ್ ತುಂಬ ಫೇಡ್ ಆಗೋಗಿತ್ತು ಲಾಸ್ಟ್ ಟೈಮ್ ವೆನ್ ವಿ ವಿಸಿಟೆಡ್. ಅದು ಗೊತ್ತೂ ಆಗ್ತಾ ಇರಲಿಲ್ಲ. ಈ ಸಲ ಹೆಂಗಿದೆಯೋ ಗೊತ್ತಿಲ್ಲ. ಬನ್ನಿ ನೋಡೋಣ ಹೆಂಗಿರುತ್ತೆ. ಹಾಂ, ಮನೆ ಅದು. ಆ್ಯಕ್ಚುಲಿ ಪೀಪಲ್ ಆರ್ ಲಿವಿಂಗ್ ಇನ್ ದ್ಯಾಟ್ ಹೋಮ್. ಇದೇನೇ ಪೇಂಟೆಡ್ ಲೇಡೀಸ್ ನೋಡಿ, ಕಲರ್ ಕಾಣಿಸ್ತಾ ಇದೆ. 1 hour. 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 1 ho
ಇಂಟೆಲಿಜೆಂಟಾಗಿ ಮರಗಳು ಹಾಕ್ಬಿಡಿದ್ದಾರೆ. ಯಾರೋ ಹಿಂಗೆ ರೋಡಲ್ಲಿ ಹೋಗ್ತಾನೆ ಹಾಗೆ ತಗೋಬಾರ್ದು ಅಂತ. ರೋಡ್ ನೋಡಿ ಏನು ಸಕ್ಕದಾಗಿದೆ. ಇವಾಗ ನಾವು ಲಂಬಾರ್ಡ್ ಸ್ಟ್ರೀಟ್ ಅಂತ ಹೋಗ್ತಾ ಇದೀವಿ. ಅದರ ಸ್ಪೆಷಾಲಿಟಿ ಏನಂದ್ರೆ ನೋಡಿ, ಮ್ಯಾಪ್ ಹೆಂಗೆ ತೋರಿಸ್ತಾ ಇದೆ ನೋಡಿ, ಹಂಗಿದೆ ಇದು. ಸೊ ಇದೊಂದು ಕ್ರಿಕೆಟ್ ಸ್ಟ್ರೀಟ್ ಡೌನ್ ದ ಹಿಲ್. ಆಲ್ಮೋಸ್ಟ್ ಒಂದು 5 ಕರ್ವ್ಸ್ ಇದೆ ಇಲ್ಲಿ. ಯು ಕ್ಯಾನ್ either ವಾಕ್ ಆರ್ ಗೋ ಬೈ ಕಾರ್. ರೋಡ್ಸ್ ಆ ಕಡೆ ಈ ಕಡೆ ಆಕ್ಚುಲಿ ಪ್ರಿಟಿ ಮನೆಗಳಿದೆ. ಇವ್ರಿಗೆಲ್ಲ ಸಖತ್ ನ್ಯೂಸೆನ್ಸ್ ಆಗತ್ತೆ ಪಾಪ. ಇವಾಗ ಹೋಟೆಲ್ಗೆ ಬಂದ್ವಿ. ಇಲ್ಲೇ ನಮ್ ಸ್ಟೇ. ರಿಯು ಬೈ ಫಿಶರ್ಮೆನ್ಸ್ ವಾರ್ಫ್ ಅಂತ ಇದ್ರ ಹೆಸರು. ಚೆನ್ನಾಗಿದೆ 4-star ಹೋಟೆಲ್. ಹಿಂಗಿದೆ ನೋಡಿ. ಕಾರನ್ ಪಾರ್ಕ್ ಮಾಡಿ ಚೆಕ್ ಇನ್ ಮಾಡೋಣ ಅಂತ ಒಳಗೆ ಹೋದ್ವಿ. ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ಚೆಕ್ ಇನ್ ಆಗಿದೆ. ಸೊ ಈಗ ಹೋಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಎಕ್ಸೈಟಿಂಗ್ ಪ್ಲೇಸಸ್ ಇದೆ ಇಲ್ಲಿ ಹೋಗೋಕ್ಕೆ. ಹೋಟೆಲ್ ಲಾಬಿಯಲ್ಲಿ ಸ್ವಲ್ಪ ಡಿರೆಕ್ಷನ್ಸ್ ಎಲ್ಲ ಹಾಕೋಕೆ. ಸೊ ಈಗ ನಾವು ಯಾವ್ದು ಹೋಗೋದಂತ ಡಿಸೈಡ್ ಮಾಡಿ ಹೋಗೋಕ್ಕೆ ರೆಡಿ ಆಗ್ತೀವಿ. ಲೈಕ್ ಈ ಸೆಟ್ ಕೀ ಕಾರ್ಡ್ಸ್ ತಗೊಂಡು ಲಿಫ್ಟಲ್ಲಿ ಮೇಲ್ಗಡೆ ನಮ್ಮ ಫ್ಲೋರ್ಗೆ ಹೋದ್ವಿ, ರೂಮ್ ಫ್ಲೋರ್ಗೆ. So the bathtub, bathroom. This is the room. It's quite decent. View ಏನಿದೆ ನೋಡಿ, ರೋಡ್ ವ್ಯೂ ಇದೆ. ಕ್ವಿಕ್ ಆಗಿ ಚೇಂಜ್ ಮಾಡಿಕೊಂಡು ಐ ಆಮ್ ರೆಡಿ ಫಾರ್ ಬೆಡ್. ಬೆಳಗ್ಗೆ 3:15 ಎದ್ದಿರೋದು, ಸಖತ್ ನಿದ್ದೆ ಹೇಳ್ತಾ ಇದೆ ಇಬ್ರಿಗೂ. ಸೊ ಒಂದು ಕ್ವಿಕ್ ನ್ಯಾಪ್ ಹಾಕಿ ಆಮೇಲೆ ಸಾಯಂಕಾಲ ಸ್ವಲ್ಪ ಆಚೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಓಕೆ ಬೈ, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್, ಟೆಕ್ನಿಕಲಿ ಗುಡ್ ಈವ್ನಿಂಗ್. ಒಂದು ಒಳ್ಳೆ ನ್ಯಾಪ್ ಆಯಿತು. ಸೊ ಇವಾಗ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ಗಿರಡೇಲಿ ಅಂತ, ನಮ್ಮ ಹೋಟೆಲ್ ಹತ್ರನೇ. ಅದಕ್ಕೆ ವಿಚ್ ಇಸ್ ವಾಕಬಲ್. ಸೊ ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಅದಕ್ಕೆ ಮುಂಚೆ ಲುಕ್ಕದ ಆಂಬಿಯನ್ಸ್ ನಮ್ಮ ಹೋಟೆಲ್ದು ಏನು ಸಕ್ಕತ್ತಾಗಿದೆ. ಆಚೆ ಹಿಂಗೆ ಕುತ್ಕೊಳ್ಳೋಕೆ ಫೈರ್ ಪಿಟ್ ಎಲ್ಲ ಹಾಕಿದ್ದಾರೆ. ಕಿರಣ್ ಬನ್ನಿ ನಮ್ಮ ಜೊತೆ. ಇಲ್ಲಿ ನೋಡಿ ಸಿಟಿ ಬಸ್ ಸ್ಟಾಲ್ಸ್ ಎಲ್ಲ ಇದೆ. ಟ್ರಾಮ್ ನೋಡಿ, ಇಲ್ಲಿ ಕ್ಯೂಟ್ ಆಗಿದೆ ಟ್ರಾಮ್. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಿರಡೇಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅನ್ಸುತ್ತೆ. ಆ ಎಕ್ಸ್ಪೀರಿಯನ್ಸ್ ಬರೋದಕ್ಕೆ ಹಿಂಗಿರುತ್ತೆ. ಚಾಕ್ಲೇಟ್ ಮೇಕಿಂಗ್ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ಲೆಟ್ಸ್ ಸಿ ಹೌ ಇಟ್ ಗೋಸ್. ಇದು ಇನ್ನೊಂಥರ ಟ್ರಾಲಿ ರೈಡ್ ಇತ್ತು. ದಿಸ್ ಇಸ್ ಆಲ್ಸೋ ಫೇಮಸ್. ನಮಗೆ ಹೋಗೋಕ್ಕಾಗಿಲ್ಲ. ಫೈನಲಿ ಬಂದ್ವಿ ಗಿರಡೇಲಿಗೆ. ದಿಸ್ ವಾಸ್ ಅ ಪ್ರಿಟಿ ಹ್ಯೂಜ್ ಏರಿಯಾ. ಇಲ್ಲಿ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್ ಅಂತ ಇತ್ತು. ಅಲ್ಲಿ ಆಲ್ಸೋ ರೆಸ್ಟೋರೆಂಟ್ಸ್ ಇತ್ತು. ಆಮೇಲೆ ಕ್ಯೂಟ್ ಶಾಪ್ಸ್ ಇತ್ತು ಎಷ್ಟೊಂದ್ ಥರ. ನಾವು ಹೋಗಿದ್ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್ ಒಳಗಡೆ ದೇರ್ ವರ್ ಹೋಲ್ ಲೋಡ್ಸ್ ಆಫ್ ಚಾಕ್ಲೇಟ್ಸ್, ಡಿಫ್ರೆಂಟ್ ಕೈಂಡ್ಸ್. ಡಾರ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್ ಅಂತ ಏನೇನೋ ಇತ್ತು. ಆಮೇಲೆ ಇದ್ರೊಳಗಡೆನೆ ಒಂದು ರೆಸ್ಟೋರೆಂಟ್ ಇತ್ತು. ನಾವಲ್ಲಿ ಏನ್ ತಗೊಳ್ಬೇಕು ಅಂತ ಕನ್ಫ್ಯೂಸ್ಡ್ ಆಗಿದ್ವಿ, ಅಷ್ಟು ಆಪ್ಷನ್ಸ್ ಇತ್ತು. ಬಟ್ ಫೈನಲಿ ವಿ ಡಿಸೈಡೆಡ್ ಆನ್ 2 ಕ್ಲಾಸಿಕ್ ಹಾಟ್ ಚಾಕ್ಲೇಟ್, ಆಮೇಲೆ ಚಾಕ್ಲೇಟ್ ಡಿಪ್ ಸ್ಟ್ರಾಬೆರಿ ಅಂತ ಟ್ರೈ ಮಾಡಿದ್ವಿ. ದೇ ವರ್ ಎಕ್ಸ್ಟ್ರೀಮ್ಲಿ ಗುಡ್. ಒಂದಷ್ಟು ಚಾಕ್ಲೇಟ್ ಮನೆಗೆ ತಗೊಳ್ಬೋದಿತ್ತು, ಆದ್ರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ತುಂಬಾ ಚಾಕ್ಲೇಟ್ಸ್ ಇದೆ ಅಂತ ತಗೊಳ್ಳಿಲ್ಲ. ನೆಕ್ಸ್ಟ್ ಅಲ್ಲೇ ಒಂದು ಕ್ಯೂಟ್ ಗಿಫ್ಟ್ ಶಾಪ್ ಇತ್ತು ನೋಡಿ, ಹಿಂಗಿತ್ತು ಒಳಗಡೆ. ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಅಲ್ಲಿ ಡ್ರೈವರ್ಲೆಸ್ ಕ್ಯಾಬ್ ಸರ್ವಿಸ್ ಇದೆ. ಇಟ್ಸ್ ಕಾಲ್ಡ್ ವೇಮೋ. ನಾನು ಫಸ್ಟ್ ಟೈಮ್ ಇಂಥ ಡ್ರೈವರ್ಲೆಸ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಮೈ ಗಾಡ್, ಇಟ್ಸ್ ಸ್ಕೇರಿ ಬಟ್ ಇಟ್ಸ್ ಗುಡ್ ಸ್ಕೇರಿ. ಸೊ ಅಲ್ಲಿ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ಹಶ್ವಾಗ್ತಾ ಇತ್ತು ಅಂತ ರೆಸ್ಟೋರೆಂಟ್ ಹೋಗ್ಬೇಕಿತ್ತು. ಇದೇನು ಹೊಸ ತರ ಕ್ಯಾಬ್ ಇದೆಯಲ್ಲ ಅಂತ ಟ್ರೈ ಮಾಡಿದ್ವಿ. ನಂದು ಫಸ್ಟ್ ಟೈಮ್ ಇತ್ತು. ಒಂದ್ ಸ್ವಲ್ಪ ಭಯನೇ ಆಯ್ತು, ಬಟ್ ಐ ಎಂಜಾಯ್ಡ್ ಇಟ್. ನಾವು ಕ್ಯಾಬಲ್ಲಿ ಬಂದಿದ್ದು ಲಿಟಲ್ ಇಟಲಿ ಅನ್ನೋ ಒಂದು ಏರಿಯಾಗೆ. ಇಲ್ಲಿ ವೆರೈಟೀಸ್ ಆಫ್ ರೆಸ್ಟೋರೆಂಟ್ಸ್ ಇತ್ತು. ನಾವು ಹೋಗಿದ್ದು ಒಂದು ಇಟಾಲಿಯನ್ ಪ್ಲೇಸ್ಗೆ. ಇಟ್ ವಾಸ್ ಕ್ಯೂಟ್ ಅಂಡ್ ಕೋಸಿ. ಅದ್ರ ಹೆಸರು ಪಿಕೋಲೋ ಫೋರ್ನೋ ಅಂತ. ಒಳಗೆ ಸೀಟಿಂಗ್ ಇರ್ಲಿಲ್ಲ ಅಂತ ಆಚೆ ಕಡೆ ಕೊಟ್ಟ, ಬಟ್ ಅಲ್ಲಿ ಹೀಟರ್ಸ್ ಹಾಕಿದ್ರು. ಸೊ ಇಟ್ ವಾಸ್ ಗುಡ್. ದ ಫುಡ್ ವಾಸ್ ಆಕ್ಚುಲಿ ಗುಡ್. ಸೊ ಇವಾಗ ಡಿನ್ನರ್ ಮುಗಿಸಿದ್ವಿ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇವಾಗ ರೆಸ್ಟೋರೆಂಟ್ ಇಂದ ಹೋಟೆಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ತಿಂದಿದ್ದು ಕರಗಿಸೋಣ ಅಂತ. ಹಿಂಗಿತ್ತು ಫಸ್ಟ್ ಡೇ ಆಫ್ ಆರ್ ಟ್ರಿಪ್. See you in the next one. Bye.